ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದನಿ ನೋಡ್ರಿ. ನಾ ಈಗ ಲಾಗ್ ಶುರು ಮಾಡತ್ತೀನಿ. ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ನಾ ಇಲ್ಲಿ ಈಗ ಜಸ್ಟ್ ಜಳಕ ಮಾಡಿ ಬನ್ರಿ. ಬಂದ ಫೇಸ್ ಸಿರಮ್ ನೋಡ್ರಿ, ಅದು ವಿಟಮಿನ್ ಸಿ ಅಂತ ಹಚ್ಕೋತೀನಿ ನಾನು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬೇಡ್ರಿ, ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಹಿಂಗೆ ಮನೆ ಬಜುದಾರ ಮಾತಾಡ್ಸಕತ್ರಿ, ಅಲ್ಲಿ ಹಂಗೆ ಮಾತಾಡ್ಕೊತ ನಿಂತೀನಿ. ಈಗೊಂದು ವರ್ಷದಾಗಿರ್ಬೋದು ರೀ ನಾವು ವಿಟಮಿನ್ ಸಿ ಸಿರಮ್ ಯೂಸ್ ಮಾಡಾಕತ್ತಿ. ಅದಕ್ಕೆ ಮುಂಚೆ ಅದ್ರ ಮುಖದ ಮ್ಯಾಗ ಗುಳ್ಳಿ ಭಾಳ ಇದ್ರು ನನಗೆ. ಇದನ್ನ ವಿಟಮಿನ್ ಸಿ ಆಮ್ಯಾಗ ಇನ್ನೊಂದು ಯಾವುದೋ ಹಚ್ಕೋತೀನಿ ರೀ, ಅಷ್ಟೊಂದು ನೆನಪಿಲ್ಲ. ಮೈಸೂರೈಸರ್ ಏನು ಅನ್ನಿಸ್ತೈತೆ ರೀ, ಅದೊಂದು ಅಷ್ಟೊಂದು ನೆನಪಿಲ್ಲ ರೀ ನನಗೂ ಹೆಸರು. ಅದೊಂದು ಇನ್ನು 2 ಹಚ್ಕೋತಿದ್ದೀನಿ ರೀ. ಅದನ್ನು ಹಂಗೆ ಬಿಟ್ನಿ ಅಂದ್ರೆ ಹಂಗೆ ಹಾಕೀನಿ ರೀ. ಆ ರೇಟ್ ಒಂದು ಭಾಳ ಐತಿ. ಹಿಂಗೆ ತರ್ಸೋದಾಗ್ಲಾರ್ಕ ಬಿಟ್ನಿ ರೀ ಅದನ್ನ. ಇದಕ್ಕೆ ₹150 ₹180 ಐತ್ರಿ ಅದಕ್ಕೆ ಇಷ್ಟ. ಇದನ್ನೊಂದು ಹಚ್ಕೊಳ್ತೇನೆ ರೀ ಈಗ. ಅದಾದ್ಮ್ಯಾಗ ಲ್ಯಾಕ್ಮಿ ಫೌಂಡೇಶನ್ ಪೌಡ್ರ್, ಇದು ಪೌಡ್ರ್ ಹಚ್ಕೊಂಡು ಅದಾದ್ಮ್ಯಾಗ ವಿಭೂತಿ ಟಿಕಳಿ ಇವನ್ನ ಹಚ್ಕೋತೀನಿ ರೀ. ಅದಾದ್ಮ್ಯಾಗ ನೋಡ್ರಿ ಕೆಲಸನ ಕೈಗೆ ಅಡುಗೆ ಅದೆಲ್ಲ ಆಗೈತ್ರಿ ನಂದು. ಚಾರ್ನ ಏನೋ ಮನ್ಕೊಂಡಾಳು. ಈಗ ಮನ್ಕೊಂಡಾಗ ನಮ್ದು ಏನು ಕೆಲಸ ಆದ್ರೆ ಹೆಚ್ಚಾಗಿ ನಾ ಕೆಲಸ ಮಾಡ್ಕೋದನ ಅವಾಗ ರೀ. ಸ್ವಲ್ಪ ಅವಸರ ಮಾಡಿ ಮಾಡ್ಕೋತೀನಿ ರೀ. ನಾ ಕೇಳೋದ್ರಾಗ ಕೆಲಸ ಮುಗಿಲಿತ್ತಂದ ಅವಾಗ ಟೈಮ್ ಪಾಸ್ ಮಾಡ್ಕೋತ ಕುಂದ್ರಂಗಿಲ್ಲ. ಈಗ ಮಾಡ್ಕೊಂಡಾರ ಆಯ್ತು, ಏನೋ ಜಳಕಿಲ್ಲ ಅಂದ್ರೆ ಏನು ಜಳಕ ತಿಂದೊಮ್ಮೆ ಏನು ಊಟ ಮಾಡಿಸೇನ ಮಾಡಿಸ್ಬೇಕಾಕೇನಂತಂದು ಬಿಟ್ಟು ಆಕೆನ ಬಿಟ್ಟು ನಾಷ್ಟ ಮಾಡಿ ಡೈಲಿ ಆದ್ರೂ ಆಕೆ ಜಳಕ ನಮ್ಮ ಕೂಡ ಮಾಡಿಸ್ತೀವಿ ರೀ. ಅಂದ್ರೆ ಇವತ್ತು ಮನ್ಕೊಂಡಿದ್ರೆ ನಾನು ಇನ್ನೇನು ಬ್ಯಾಡ ಕಾಡೋದಂದ ಮನ್ಕೊಲಿಂದ ಬಿಟ್ಟು ಆಕೆನ ತಿನ್ನು ಜಳಕಾಯಿ ಬಂದ್ಮ್ಯಾಗ ಇನ್ನು ಪೂಜೆ ಅದು ಮಾಡಿ ಊಟ ಮಾಡಿ ಆಮ್ಯಾಗ ಎಬ್ಬಿಸ್ತೀನಿ ರೀ ಆಕೆನ. ಆಕೆಗೆ ಒಂದು ಸ್ವಲ್ಪ ಹೊಟ್ಟೆಗೆ ಮಾಡಿಟ್ಟ ಆಮ್ಯಾಗ ಎಬ್ಬಿಸ್ತೀನಿ. ಎದ್ರಂದ್ರೆ ಊಟ ಮಾಡಿ ಜಳಕ ಮಾಡ್ಸೋಕೆ ಅನುಕೂಲ ಆಗಿಬಿಡ್ತೈತಿ. ಇದು ಸಿಂಧೂರ ಡಬ್ಬಿ ನೋಡ್ರಿ. ಇದು ನಮ್ಮ ಚಾರು ಅನ್ಕ ನೇಲ್ ಪಾಲಿಶ್ ಡಬ್ಬಿ ಮಾಡಿ ಹಚ್ಚತಂದು ಹಿಡ್ಕೊಂಡು ನಿಂದಿರ್ತಾಳ್ರಿ. ಅದನ್ನಾಗಲೆಲ್ಲ ಸಿಂಧೂರ ಡಬ್ಬಿ ಇತ್ತು ಅದು. ಅದು ನೇಲ್ ಪಾಲಿಶ್ ಡಬ್ಬಿಗತೇನು ಬಂದೈತಿ. ಪೈಲೆಲ್ಲ ಹಿಂಗೆ ಉದ್ದಂಗೆ ಇರ್ತಿದ್ರು ಅವು, ಒಂಥರ ಗಂಧಕದ ಡಬ್ಬಿಗತ್ತೆ. ಈಗ ಹಿಂಗೆ ಬಂದವ್ರಿ ಅವು. ಮತ್ತು ಅಲ್ಲಿ ನೋಡ್ರಿ ನೋಡ್ರಿ ಯಾಕೋ ಭಾಳ ನಿದ್ದೆ ಮಾಡತ್ತಾಳ್ರಿಂದ 8:00ಗೆ ಅದು 6 ಗಂಟೆಗೆ ಎದ್ದಾಳ್ರಿ. ಎದ್ದು ಭಾಳ 8:00ಗೆ ಮನೆಗೆ ದಕ್ಕಿ 11:00 ಆಗೈತೆ ರೀ ಟೈಮ. ಇನ್ನೂ ಎದ್ದೇ ಇಲ್ಲಕ್ಕೆ ನಮ್ಮ ಮನ್ಕೊಂಡದಾಳು. ಇನ್ನೂ ಯಾವಾಗ ಹೇಳ್ತಾಳೆ ಗೊತ್ತಿಲ್ಲ ರೀ. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಮನ್ಕೊಳ್ಳಿ ನಿದ್ದೆ ಸ್ವಚ್ಛ ಆಗ್ಲಿಕ್ಕಿತ್ತಂದು ನಾನು ಗಪ್ಪಾಗೀನಿ ರೀ. ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ನಾ ಈಗ ಅಡುಗೆ ಅನ್ಕಾಯಿ ಎಲ್ಲ ಮಾಡಿಟ್ಟೇನೆ ರೀ. ಇಲ್ಲಿ ಸಾರದು ಸಾರನ್ಕಾಯಿ ಯಾವತ್ತು ಬೇಕು ನೋಡ್ರಿ ನಮ್ಮ ಮನ್ಯಾಗ. ಹಾಲದು ಇರಲಿ ಬಿಡಲಿ ಪಲ್ಯನೂ 2 ಥರ ರೀ ರೊಟ್ಯಾಗ. ಆದದ ಸಾರು ಹಿಡಿದು ಪಲ್ಯಗಳ್ನ 3 ಥರ ನೋಡ್ರಿ. ಸಾರು ಹಿಡಿದ್ರೆ ಅಳ್ಕ ಸಾರು, ಉಳಿದ್ರೆ 2 ಥರ ಪಲ್ಯ. ಹಿಂಗೆ ಬೇಕು ನೋಡ್ರಿ ಅವತ್ತು ಮನ್ಯಾಗ. ಅದು ರೂಢನ ಐತಿ ನಮಗೆ. ನಮಗೆ ಮಾಡಲಿಲ್ಲ ಅಂದ್ರೂ ಬಲ ಅನಿಸ್ತೈತಿ. ಅಷ್ಟು ಮಾಡಿ ಬರೀ ಅನಿಸ್ತೈತಿ. ಇದು ಚಾರಾಗ ಊಟಕ್ಕೆ ಹಾಕಿಡತ್ತೀನಿ ರೀ ನಾ ಇಲ್ಲಿ. ಒಂದು ಸ್ವಲ್ಪ ಹಾಲದು ಕಾಸೀನಿ ರೀ. ಹಾಲು ಒಂದು ರೊಟ್ಟಿ ನೆನೆ ಹೋಗೋದು ಬಿಟ್ಟನೆ ಅಂದ್ರೆ ಆಕೆ ಅವಾಗ ಹೇಳ್ತಾಳೆ. ಅವಾಗ ಕಲಿಸಿ ಉಣ್ಸಕ್ಕೆ ಬರ್ತೈತೆ ರೀ. ಅದು ಅವಾಗನ ಕಲಸ್ಕೊಂಡು ಉಣಿಸ್ಬೇಕಾದ್ರೆ ರೊಟ್ಟಿ ಅಷ್ಟು ಚಲೋ ಆಗಂಗಿಲ್ಲ. ಒಂದು ಸ್ವಲ್ಪ ಬಿಸಿಲು ಹಾಲಾಗಿ ನೆನೆ ಹೋಗೋದು ಅಂದ್ರೆ ಒಂದು 10 ನಿಮಿಷ ಒಂಥರ ಗಂಜಿಗತ್ತೆ ಗಂಧಕದ ಗತಿ ಆಗಿಬಿಡ್ತೈತಿ ರೀ. ಅದು ಕಲಿಸಿದ ಮ್ಯಾಗ ಹುಡುಗರು ತಿನ್ನಕ್ಕೂ ರುಚಿ ಬರ್ತೈತಿ. ಆಮ್ಯಾಗ ಏನೂ ತ್ರಾಸು ಬರೋಂಗಿಲ್ಲ ರೀ. ಅದು ಅಗಳದು ಏನೂ ಉಳಿಯಂಗಿಲ್ಲ ಅಲ್ಲಿ ರೊಟ್ಟಿ ಹಿಂಗೆ ಪದರದು. ಹೀಗಾಗಿ ಕಲಿಸಿ ಉಣಿಸ್ತು ಅಂದ್ರೆ ಅವ್ರಿಗೂ ಹೊಟ್ಟೆಗೂ ಹಿತ ಆಗಿಬಿಡ್ತೈತೆ. ಅದು ಹೆಚ್ಚಾಗಿ ನಾವು ಹಂಗೆ ಮಾಡ್ತೀವಿ. ಚಪಾತಿ ಆಗಲಿ ರೊಟ್ಟಿ ಆಗಲಿ ಹಾಲಿನೊಳಗೆ ನೆನೆ ಹೋಗೋದನ್ನ ಕಲಿಸಿ ತಿನ್ನಿಸ್ತೀವಿ ಆಕೆಗೆ. ಇಲ್ಲಿ ಆಕೆಗೆ ನೆನೆ ಹೋಗೋದು ನಾನು ಊಟ ಮಾಡಕತ್ತೀನಿ ನೋಡ್ರಿ. ಹಸುವಾಗಿತ್ತು ನನಗೂ. ಟೈಮ್ 11:30 12 ಆಗಕ್ಕೆ ಬಂದೈತೆ ರೀ ಗಂಟೆ. ಹೀಗಾಗಿ ಹಸುವಾಗಿತ್ತು ನನಗೂ. ಊಟ ಮಾಡಕತ್ತೀನಿ ನಾನು ಇಲ್ಲಿ. ಊಟ ಆದ್ಮ್ಯಾಗ ಒಂದು 4 ಸೀರೆ ಪಿಕೋ ಫಾಲ್ ಇದ್ದವು ರೀ. ಒಂದು 5-6 ಸೀರೆ ತಂದಿಟ್ಟಾರೆ. ಅದ್ರಾಗ ಒಂದು 4 ಕೊಡೋದಾವತ್ತಂದು ಹೇಳ್ಯಾರ ಇವತ್ತು. ಒಂದೊಂದು ಸ್ವಲ್ಪ ಪಿಕೋ ಫಾಲ್ ಮಾಡ್ಬೇಕು ರೀ ನಾನು. ಹಂಗೆ ಚಾರ್ನ ಕರ್ಕೊಂಡು ಮನೆ ಕೆಲಸ ಆದ್ಮ್ಯಾಗ ಮತ್ತು ಹಿಂಗೆ ಏನರ ಅಂಗಡಿ ಕೆಲಸ ಪಿಕೋ ಫಾಲ್ ಮಾಡೋದಾಗಲಿ ಯಾವ್ದಾರ ಕೆಲಸ ಆಗಲಿ ಮಾಡ್ಬೇಕಾರೆ ಒಂದು ಸ್ವಲ್ಪ ಕೆಲಸ ಹೆವಿ ಅನಿಸ್ತೈತೆ ರೀ. ಯಾಕಂದ್ರೆ ಆಕೆ ಮನ್ಕೊಂಡು ಎದ್ದಳು ಅಂದ್ರೆ ನಿದ್ದೆ ಸ್ವಚ್ಛ ಆತರ ಊಟ ಮಾಡಿ ಫುಲ್ ಓಡಾಡಕತ್ತಿ ಬಿಡ್ತಾಳೆ ರೀ. ಆಕೆ ಆ್ಯಕ್ಟಿವ್ ಆಗಿಬಿಡ್ತಾಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದನಿ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡ್ತೀನಿ. ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಊರಿಂದ ನಿನ್ನೆಲ್ಲ ಮನೆ ಬಂದಿವ್ರಿ ನಾವು. ಚಾರು ನಾನು ಅವ್ರ ದೊಡ್ಡಪ್ಪ ನಿನ್ನ ಬಂದಿರೋರು ನಮ್ಮ ಯಜಮಾನ್ರು. ಆಮ್ಯಾಗ
ಮತ್ತು ಹೆಸರು ಇಡೋದು ಮುಂದಿನ ಶುಕ್ರವಾರ ಏನು ಅಂದ್ರೆ ಹಿಂಗಾಗಿ ಬಂದವರು ನಾವು ಊರಿಂದ ಹೆಸರು ಇಡ್ಬೇಕಂತ ಹೋಗಿದ್ದು ಅಂದ್ರೆ ಮುಂದಿನ ಶುಕ್ರವಾರ ನಾನು ಹೊಳ್ಳಿ ಬಂದಿರೋದ್ರಿಂದ ಇನ್ನು ಮತ್ತು ಹೊಳ್ಳಿ ಗುರುವಾರ ದಿವಸ ಅದು ಹೋಗ್ಬೇಕು ಅಂತ ಪ್ಲ್ಯಾನ್ ಐತ್ರಿ. ನೋಡೋಣ್ರಿ ಏನೇನಾಗತ್ತೈತೆ. ಚಾರು ತಂಗಿ ಆರಾಮದಾಳ್ರಿ ಆಕಿನೂ ಇಬ್ಬರು ಆರಾಮದಾರ ಅವರು ಆಕಿನೂ ಇಬ್ಬರು ಹಿಂಗದಾಳ್ರಿ ಆಕಿನೂ ಎಲ್ಲ ನಮ್ಮ ಚಾರನ ಗತೆನ ಏನೂ ಬೇರೆ ಇಲ್ಲ ಎಲ್ಲ ಹಿಂಗದಾಳ್ರಿ. ಈಗ ಎದ್ದಳ್ರಿ ನಮ್ಮ ಚಾರುನು. ಇನ್ನು ಆಕಿನ ಜಳಕ ಅದು ಮಾಡಿಸ್ಬೇಕ್ರಿ. ನಂದನ್ಕ ಎಲ್ಲ ಕೆಲಸ ಮುಗಿತ್ರಿ. ಯಾವಾಗ 6 ಗಂಟೆಗೆ ಎದ್ದೇಳ್ರಿಕಿ ಎದ್ದು 8:30 ತನಕ ಒಂದು ಸ್ವಲ್ಪ ಹಾಲದು ಕುಡ್ದು ತಿರ್ಗ್ಯಾಡೋದು ಅದು ಮಾಡ್ಯಾಡ್ರಿ. ತಿರ್ಗ್ಯಾಡಿ ಬಂದು 8:30 ಏನು ಮನ್ಕೊಂಡಾಳು. ಹೊಳ್ಳಿ ಈಗ 11:30 ಆಗೈತೆ ನೋಡ್ರಿ ಟೈಮ. ಈಗ ಎದ್ದಾಳ್ರಿ. ಇನ್ನು ನಡ್ತೈತ್ರಿ ಆಕಿನ ಸ್ವಲ್ಪ ಆಕಿಗೆ ಏನರ ಹೊಟ್ಟಿಗೆ ಹಾಕಿ ಮತ್ತಿಂದ ಜಳಕ ಮಾಡಿಸ್ಬೇಕ್ರಿ ಆಕಿನ. ಈಗ ನೋಡ್ರಿ ಎದ್ಬಿಟ್ಟಿಗೆ ಒಂದು ಸ್ವಲ್ಪ ನಾವು ಬೇಕ್ರಿ ಆಕಿಗೆ ಬಂದು ಹೆಂಗೆ ಮನ್ಕೊಂಡ ನೋಡ್ರಿ ಕಾಲ ಮ್ಯಾಗ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ರೀ ನಮ್ಮ ಮುಂದೆ. ಇಲ್ಲಿ ನಮ್ಮ ಚಾರು ಅಮ್ಮ ರೆಡಿ ಆಗ್ಯಾಳ ನೋಡ್ರಿ. ಜಳಕದು ಆಗಿ ರೆಡಿ ಆದ್ಮ್ಯಾಗ ಇದು ಅಷ್ಟು ಡಬ್ಬು ಕೆಡವಿ ಅದ್ರೊಳಗೆ ಕುಂದ್ರಾಕ ಹೊಂಟಾಳ ನೋಡ್ರಿ ಆಕಿ. ಏನಾರ ಸುಮ್ಮನೆ ಮಾಡಿಕಿದ್ವಿ ಮಾಡ್ತೈತ್ರಿ. ಇದು ಏನರ ಮೂಲೆದು ಬಡಿತಂದ್ರೆ ತನಗೆ ಪೆಟ್ಟಾಕೈತಿ. ಬಿಡ್ತಾಳು ಬಿಡಮ್ಮ ಅಂದ್ರು ಕೇಳಂಗಿಲ್ಲ. ಬರೀ ಅದ್ರೊಳಗನ ಏನರ ಆಟ ಮಾಡಿನತ್ತಾಳ್ರಿ ಹಂಗೆ. ಅದಾದ್ಮ್ಯಾಗ ಇಲ್ಲಿ ನಾನು ಪಿಕೋ ಪಾಲ್ ಮಾಡತ್ತೇನೆ ರೀ. ಆಕೆ ಅದನ್ನ ಸ್ವಲ್ಪ ಮಾಡಿ ಮತ್ತು ಮನ್ಕೊಂಡ್ರಿ ಆಕೆ ಆಟ ಆಡ್ಕೆರಿಂದ ಮನ್ಕೊಳ್ಳೋಣ. ನಾ ಇಲ್ಲಿ ಪಿಕೋ ಪಾಲ್ ಮಾಡತ್ತೇನೆ ರೀ. ಒಂದು 2-3 ಸೀರೆ ಕೊಡೋದು ಇವತ್ತು. ಹಿಂಗಾಗಿ ಮಾಡಾಕತ್ತೇನೆ ನೋಡ್ರಿ. ನಾ ಇಲ್ಲಿ ಮಷಿನ್ ಮ್ಯಾಗೆಲ್ಲ ಮಾಡ್ಕೊಂಡೇನೆ ರೀ. ಕರೆಂಟ್ ತನಕ 5 ನಿಮಿಷಕ್ಕೆ ಹೋಗೋದು ಬರೋದು ಮಾಡತ್ತವ್ರಿ. ಪಾಲು ಹಚ್ಕೋಬೇಕು. ಆಮ್ಯಾಗ ಪಿಕೋ ಹಿಂದಿಂದ ಮಾಡಿದ್ರೆ ಆಯ್ತು. ಕರೆಂಟ್ ಮೊದಲು ಸರಿಯಾಗಿರೋಲ್ಲ ಗೊತ್ತಂದು ಪಾಲಟ್ಟು ಮಷಿನ್ ಮ್ಯಾಗ ಹಚ್ಕೊಳಿದ್ರೆ ಕರೆಂಟ್ ಹೋದು. ಹಿಂಗಾಗಿ ಏನು ಕೈವಲಿಗಾರು ಮಾಡ್ಕೊಂಡ್ರೆ ಆತದ ಒಂದು ಕೈವಲಿ ಮಾಡ್ಕೊತ ಕೂತೇನೆ ರೀ ಇಲ್ಲಿ. ಅದಾದ್ಮ್ಯಾಗ ನೋಡ್ರಿ 2 ಹೆಣ್ಮಕ್ಳು ಹುಟ್ಟಿದ್ಮ್ಯಾಗ ಒಂದು ಸ್ವಲ್ಪ ಸಮಾಜದಾಗ ಮಂದಿನೂ ಎದುರಿಸ್ಬೇಕಾಕತ್ರಿ. ಮಾತಾಡೋ ಮಾತುಗಳನ್ನ ಎದುರಿಸ್ಬೇಕಾಕತ್ರಿ ನಾವು. ಯಾಕಂದ್ರೆ ಅದ ಗಂಡಾಗಲಿ ಚಲೋ ಆತತಾರ ರೀ. ಅದ ಹೆಣ್ಮಕ್ಳಾಗಲಿ ಅಯ್ಯೋ ಹೆಣ್ಣು ಆತ ಹಿಂಗೆ ನೋಡ್ರಿ. ಅದೇನೇನೋ ನಮಗನ್ಕ ಒಂಚೂರು ಭೇದ ಭಾವ ಇಲ್ರಿ ಅಲ್ಲಿ. ಅದು ಹೆಣ್ಣು ಹುಟ್ಟೈತೆ ಅನ್ನೋದೇನೂ ಇಲ್ಲ. ಯಾಕಂದ್ರೆ ನಮ್ಮ ಮೊದಲು ಮನ್ಯಾಗ ಮಕ್ಳು ಕಡಿಮೆ. ಹಿಂಗಾಗಿ ಯಾವುದಾದ್ರೂ ಆಗಲಿ ಇದ್ದಷ್ಟು ನಮಗೆ ಆರಾಮಿರಲಿ ಅನ್ನೋದು ಒಂದಿತ್ತು ರೀ. ಆರಾಮದಾಳನ ಯಾವುದೂ ಟೆನ್ಷನ್ ಇಲ್ಲರಿ. ಇರಲಿ ಹೆಣ್ಮಕ್ಳನ್ನ ಮೊದಲು ಮೇನ್ ಇರ್ಬೇಕಾಗಿದ್ದು ಮನ್ಯಾಗ ಹೆಣ್ಮಕ್ಳು ರೀ. ಹೆಣ್ಮಕ್ಳಿಂದನೇ ಮನೆ ಬೆಳಗೋದು. ಆಮ್ಯಾಗ ಒಂಥರ ಕಳೆ ಇರ್ತೈತೆ ರೀ ಹೆಣ್ಮಕ್ಳಿಂದ ಮನೆ. ಬರೀ ಗಂಡು ಮಕ್ಳು ಇದ್ದಿದ್ದು ಮನೆ ನೋಡ್ರಿ ಹೆಂಗೆ ಇರ್ತೈತಿ. ಮುಂದೊಂದು ಚೂರು ವಯಸ್ಸಿಗೆ ಬಂದ್ಮ್ಯಾಗ ಗಂಡು ಹುಡುಗರಾದ್ರೆ ಒಂದು 5 ನಿಮಿಷ ಮನ್ಯಾಗ ಕುಂದ್ರಂಗಿಲ್ಲ. ಬರೀ ಹೊರಗೆ ತಿರ್ಗಾಡ್ಕೊತ ಹೋಕ್ಕಾರು. ಹೆಣ್ಣು ಹುಡುಗರು ಹಂಗಲ್ಲ ರೀ. ಹೆಣ್ಣು ಹುಡುಗರು ಎಲ್ಲಿ ಮತ್ತೊಬ್ರ ಮನೆಗೆ ಸಹ ಹೋಗಂಗಿಲ್ಲ. ಹೆಚ್ಚಾಗಿ ಮನ್ಯಾಗ ಇರ್ತಾವೆ. ಹಿಂಗಿರೋದ್ರಿಂದ ಮನೆ ಒಂಥರ ಕಳೆ ಇದ್ದಂಗೆ ಇರ್ತೈತಿ. ಹೆಣ್ಮಕ್ಳು ಬೇಕ್ರಿ ಮೇನ್. ಗಂಡು ಇರಬೇಕು ಇರಬಾರ್ದು ಅದೇನು ಅಷ್ಟು ಹೇಳಂಗಿಲ್ಲ. ಇರಬೇಕು ಅದೆಲ್ಲ ಗಂಡು ಇಲ್ಲತ್ತಲ್ಲ. ಆದ್ರೂ ಹೆಣ್ಮಕ್ಳು ಬೇಕು ರೀ. ಗಂಡು ಹತ್ತಳಿದ್ರೂ ಹಡದ ಹೆಣ್ಣು ಇದೇನು ಹಡ್ದೈತೆ ಅನ್ನಿಸ್ಕೊಳಂಗಿಲ್ಲತ್ರಿ. ಅದು ಒಂದು ಹೆಣ್ಮಗಳು ಹಡ್ದಾಗನ ತಾಯ್ತನ ಅನ್ನೋ ಸ್ವಾರ್ಥತೆ ಅದು. ಹಿಂಗಾಗಿ ಹೆಣ್ಮಕ್ಳು ಬೇಕ್ರಿ ಮೇನ. ಇಲ್ಲಿದ್ದಷ್ಟು ನಮಗೆ ಖುಷಿ ಐತ್ರಿ. ಆದ್ರೇನು ಮಂದಿಯಿಂದನೂ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗುವಂಗೆ ಮಾತಾಡ್ಬಿಡ್ತಾರೆ. ಹೆಂಗಂದ್ರೆ ಆತ ಹಡ್ದಾಳತ್ಲ ಆತಾರ ಹೌದ್ರಿ ನಾನು ಮತ್ತು ಹೆಣ್ಣು ಆತ ಇರಲಿ ದೇವ್ರು ಕೊಟ್ಟಿದ್ದಕ್ಕೆ ಏನು ಮಾಡೋದೈತಿ. ಹಿಂಗೆ ಒಂಥರ ಅವರಾಗೇನ ಏನಾರು ಮಾತಾಡ್ತಾರೆ ಸುಮ್ಮನೆ. ಹೆಂಗೆ ಗಂಡು ಬೇಕಾ ಮನೆಗೆ ದೀಪ ಹಚ್ಚಕ್ಕೆ ಬೇಕಾ ಅನ್ನೋದು. ಅದಾದ್ಮ್ಯಾಗ ಏನೋ ಬರೀ ಹೆಣ್ಣು ಹುಟ್ಟಾಕತ್ತು ಅನ್ನೋದು. ಅಂದ್ರೆ ನಮ್ಮ ಯಜಮಾನ್ರ ಅಕ್ಕಾಗೊಬ್ರಿಗೆ 4 ಹೆಣ್ಮಕ್ಳು ಅದಾರೆ. ಅವ್ರಿಗೂ ಗಂಡು ಮಕ್ಕಳಿಲ್ಲ. ಹಿಂಗಾಗಿ ಬರೀ ಆಕೆಗೂ ಹೆಣ್ಣು ಅದಾವು. ಇವರು ಹೆಣ್ಣು ಹಡ್ಯಾಕತ್ರಲ್ಲ ಅಂತಂದು ಹೆಂಗೆ ಅನ್ನೋದು. ಆ ಹೆಣ್ಮಕ್ಳು ಇರೋದ್ರಿಂದ ಎಷ್ಟು ಮನೆ ಕಳೆ ಇರ್ತೈತೆ ಅನ್ನೋದು ಗೊತ್ತಿರಂಗಿಲ್ಲ. ಹೆಣ್ಮಕ್ಳು ಬೇಕು ಅನ್ನೋದೂ ತಲೆಯಾಗಿರಂಗಿಲ್ಲ. ಬರೀ ಗಂಡು ಬೇಕು. ಆ ಗಂಡಿನಿಂದ ಮುಂದೆ ಎಷ್ಟು ನೋವು ಅನುಭವಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ ಖರೆ. ಆದರೂ ಗಂಡು ಬೇಕು. ಇದೊಂದು ತಲೆಯಾಗ ನೋಡ್ರಿ ಮಂದಿಗೆ ಏನೇನೋ. ಆದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಅದೇನೋ ಅಂತಾರಲ್ಲ ಗಡಿಗೆ ಬಾಯಿ ಮುಚ್ಚಕ್ಕೆ ಬರ್ತೈತೆ, ಜನದ ಬಾಯಿ ಮುಚ್ಚಕ್ಕೆ ಬರಂಗಿಲ್ಲತ್ತ. ಏನು ಮಾಡಕ್ಕೆ ಬರಂಗಿಲ್ಲ. ಒಂದು ಸ್ವಲ್ಪ ದಿವಸ ಅಂತಾರೋ ಅನ್ವಾರಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ರೀ ನಾವು. ಯಾಕಂದ್ರೆ ನಮ್ಮ ಚಾರು ಎಷ್ಟು ಇದು ಎಷ್ಟು ಹುರುಪದಾಳ ಅಷ್ಟೇ ಆ್ಯಕ್ಟಿವ್ ಆಕಿನೂ ಅದಾಳ ರೀ. ಅಂದ್ರೆ ಗಂಡು ಮಕ್ಳಿಗಿಂತ 10 ಪಾಲು ಹೆಚ್ಚದಾರ ಅವ್ರಿಗೆ ಸದ್ಯ ಹೇಳ್ಬೇಕಂದ್ರೆ. ಚಾರುನ ತಲೆ ಎಷ್ಟು ಶಾರ್ಪ್ ಐತೆ ಅಂದ್ರೆ ನಾವು ಏನು ಹೇಳಿರ್ತೀವಿ ಅದು ತಲೆಯಾಗರ ಆಕಿ. ನಾವು ಏನು ಮಾಡಿರ್ತೀವಿ ಅದನ್ನ ಮಾಡ್ತಾಳೆ ಆಕಿ. ಅಷ್ಟು ವರ್ಷದ ಮ್ಯಾಗ 2 ತಿಂಗಳದಕ್ಕೆ ಆಗ್ಯಾಳ್ರಿ ಆಕಿಗೆ ಒಟ್ಟು. ಅಷ್ಟರೊಳಗೆ ಅಷ್ಟು ತಲೆ ಶಾರ್ಪ್ ಐತೆ ಆಕಿದು. ನಾಳೆ ಇವ್ರನ್ನ ನಮ್ಮ ಹೆಸರು ತರೋರು ಹಂಗದಾರು. ಹಂಗಾಗಿ ನಾವು ಯಾವುದೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ.
ಇರಲಿ ಹೆಣ್ಮಕ್ಳೇ ಇರಲಿ ನಮಗೆ ತಂದು ಸುಮದ್ರು ಅಂದ್ರೆ ನಮ್ಮ ಟೇಲರ್ ಅವ್ರಿಗೆ ಒಂದು ಸ್ವಲ್ಪ ಗಂಡು ಅನ್ನೋದು ಭಾಳ ಐತ್ರಿ ತಲೆಯಾಗ. ಗಂಡ್ರ ಆಗಲಿ ಪೈಲಾದ್ರೂ ನಮ್ಮ ಚಾರು ಊಟಾಗಾದ್ರೂ ಗಂಡ ಆಗಲಿ ಅನ್ನೋದಿತ್ತು, ಈಗಾದರೂ ಗಂಡ ಆಗಲಿ ಅನ್ನೋದಿತ್ತು ಅವ್ರದ್ದು. ಅವ್ರ ಸಂಬಂಧ ಒಂಚೂರು ಹಳಾಳ ನಮಗೆ, ಅದನ್ನ ಬಿಟ್ರೆ ಮತ್ತೊಂದೇನೂ ಇಲ್ಲರಿ. ಅಂದ್ರೆ ಪಾಪ ಭಾಳ ಗಂಡು ತಂದು ಮರಗತ್ತಿದ್ಲ, ಹಳಾಡ್ಸತ್ತಿದ್ಲ ಅವ್ನು ಗಂಡು ಬೇಕತ್ತ. ಹಿಂಗಾಗಿ ಮತ್ತು ಹೆಣ್ಮಗಳಾದ್ರು ಅವನ ಸಂಬಂಧಾರ ಒಂದು ಗಂಡು ಆಗಬೇಕಾಗಿತ್ತು ಅಂತಂದು ನಮ್ಮ ತಲೆಯಾಗಿತ್ತು ರೀ. ಅದನ್ನು ಬಿಟ್ಟರೆ ಯಾವುದೂ ಇಲ್ಲ. ನಮ್ಮ ಯಜಮಾನ್ರಿಗೆ ಅನ್ಕೊ ಬರೀ ಹೆಣ್ಮಗಳು ಹೆಣ್ಮಗಳನ್ನ ಹುಟ್ಲಿ ಅಂತಂದತ್ತಿದ್ರು ಅವ್ರು ಅಂದ್ಕೊಂಡಂಗೆ ಹೆಣ್ಮಗಳು ರೀ. ನಮ್ಮ ಟೇಲರ್ ಅವ್ರಿಗೆ ಅಷ್ಟೇ ಹುಟ್ಟಿದೊಂದು ದಿವಸ ಅಷ್ಟೇ ಹಳಾಳಿ ಮಾಡ್ಕೊಂಡಾರ ಅವರು, ಅದನ್ನು ಬಿಟ್ಟರೆ ಏನೂ ಇಲ್ಲ. ಅದಾದ್ಮೇಲೆ ಇರಲಿ, ಏನಾಗಿ ಇದ್ದಿದ್ದು ಇರಲಿ, ದೇವ್ರು ಕೊಟ್ಟಿದ್ದು ನಮಗೆ ರಗಡ್ ಚಂದ ಹುಟ್ಟ್ಯಾರ, ಒಬ್ರಿಗಿಂತ ಒಬ್ರಿಗೆ ಚಂದ ಹುಟ್ಟ್ಯಾಳು ಸಾಕಷ್ಟು. ಅದನ್ನ ಬಿಟ್ರೆ ಮತ್ತೊಂದೇನಿಲ್ಲ. ಇರಲಿ ನಮಗೆ ತಂದು ನಮ್ಮ ಟೇಲರು ತಲೆ ಅಂತ ತೆಗೆದು ಬಿಟ್ಟಾರೆ ಅವಾಗಿಂದ ಅವಾಗನ. ಹಿಂಗಾಗಿ ನಮಗೆ ಯಾವುದೂ ತಲೆಯಾಗ ಇಲ್ಲರಿ. ಒಂದು ಸ್ವಲ್ಪ ಏನೇನೋ ಸಮಾಜಕ್ಕೆ ಹೆಣ್ಮಕ್ಳು ಅನ್ನೋದು ಒಂಥರ ಏನಿದ್ದಂಗೆ ಏನೋ ದೇವ್ರಾಟ್ರಿ, ಒಂಥರ ಹುಣ್ಣಿದ್ದಂಗೆ ನೋಡ್ರಿ. ಹೆಣ್ಣಂದ್ರೆ ಅಂಗತ್ತಾರೆ ನೋಡ್ರಿ, ಅಂದ್ರೇನು ಏನು ಕೆಟ್ಟ ಅಲ್ರಿ. ನಾವಾದರೂ ನಾವಿಬ್ಬರು ನಮ್ಮಪ್ಪ ಹೆಣ್ಮಕ್ಳು, ನಾವು ಎಂದೂ ಹೆಣ್ಣು ಮಕ್ಳು ಯಾಕೆ ಹುಟ್ಟಿದೋ ನಮಗೆ ಅನ್ನುವಷ್ಟು ಭಾರ ಅನ್ಕ ಯಾವಾಗೂ ಆಗಿಲ್ಲರಿ ನಾವು. ನಮ್ಮಪ್ಪಾರು ಏನು ರೀ 2 ಮದುವೆ ಆಗ್ಯಾರ ರೀ. ಅದ್ರೊಳಗೆ ಪೈಲ ಗಂಡು ಹುಟ್ಲಾರ್ಕನ ನಮ್ಮ ದೊಡ್ಡವ್ವ ಗಂಡು ಹುಟ್ಲಾರ್ಕನ 2ನೇದು ಮದುವೆ ಆಗ್ಯಾನ ರೀ ನಮ್ಮವ್ವನ ಸಣ್ಣಕ್ಕಿ. ನಮ್ಮವ್ವನು ಮತ್ತು ಅದಾದ್ಮೇಲೆ ನನ್ನ ಹೆಣ್ಣು ಹಡ್ದಾಳ ರೀ. ಮತ್ತು ಹೆಣ್ಣು ಹುಟ್ಲಾತ ಅವಾಗಾದ್ರೂ ನಮ್ಮಪ್ಪ ಮಾನಸಿಕ ಮಾಡ್ಕೊಂಡಿದ್ರಿ. ಅದಾದ್ಮ್ಯಾಗ ನಮ್ಮ ತಮ್ಮ ಹುಟ್ಟ್ಯಾನ ರೀ. ಅದಾದ್ಮೇಲೆ ಮತ್ತೊಬ್ಬಾಕಿ ಮಗಳು ಮತ್ತೊಬ್ಬಾಕಿ ಮಗ, ಹಿಂಗೆ ಹುಟ್ಟೀವ್ರಿ ನಾವು. ಒಬ್ರು ಹೆಣ್ಮಕ್ಳು ಒಬ್ರು ಗಂಡು ಮಕ್ಕಳು. ಆದರೆ ಏನು ರೀ, ಏನು ಹೆಣ್ಣು ಹಡ್ದಿಪ್ಪ ಅಂತಂದು ಅನ್ನುವಂಗೆ ಯಾವಾಗೂ ಇಲ್ಲರಿ ನಾವು. ಅಲ್ಲಾದರೂ ಇಲ್ಲಿ ಗಂಡನ ಮನ್ಯಾಗಾದರೂ ಇಲ್ಲ. ಹೆಣ್ಮಕ್ಳು ಯಾರೋ ಅಲ್ಲಿ ಅಪ್ಪನ ಹೆಸರು ಉಳ್ಸೋಕೆ ನೋಡ್ಕೋತಾರೆ ರೀ. ಗಂಡು ಮಕ್ಳು ಹಂಗಿಲ್ಲ. ಅಪ್ಪ ಗುಡಿ ಕಟ್ಟ್ಯಾನಂದ್ರೆ ಮಕ್ಳು ಕಳ್ಸ ಇಡೋನು ಹೋಗ್ತಾರೆ ರೀ, ಹಂಗೆ ಇರ್ತಾರೆ ರೀ. ಇರಲಿ ಹೆಸರು ಉಳ್ಸ್ಕೊಂಡು ಹೋಗೋನು, ಕೀರ್ತಿ ಬರಲಿ ಅನ್ನುವಂಗೆ ಯಾರೂ ಇರಂಗಿಲ್ಲ ರೀ. ಆದರೆ ಹೆಣ್ಮಕ್ಳು ಭಾಳ ಸ್ವಾಭಿಮಾನ ಇರ್ತೈತೆ ರೀ ಅವ್ರಿಗೆ. ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಅಪ್ಪನ ಹೆಸರು ಅನ್ನೋದು ಭಾಳ ಇರ್ತೈತೆ ತಲೆಯಾಗ. ಗಂಡನ ಮನೆಯಾಗ ಏನೋ ಬಂದ್ರೂ ಸಹಿಸ್ಕೊಂಡು ಹೋಗೋ ಶಕ್ತಿನೂ ಬರ್ತೈತೆ ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ ಹಂಗಿಲ್ಲ ರೀ. ಭಾಳ ಒಂಥರ ಹೆಂಗಂದ್ರೆ ಕಟ್ಟಿಗೆ ಮುರಿದಂಗೆ ಮಾತಾಡೋಕೆ ಬಿಡ್ತಾರೋ. ಸಹಿಸೋ ಶಕ್ತಿ ಅನ್ನೋದನ್ಕ ಇರಂಗಿಲ್ಲ ಅವರಲ್ಲಿ. ಈಗಿನ ಮಕ್ಳು ಅವ್ವ ಅಪ್ಪಗನ ಮಾತಾಡೋರು ಅದಾರ. ಮಾತಾಡೋದು ಅವ್ವ ಅಪ್ಪಗೆ ಬಡಿದು ಹೊಡೆದು ಬೇಕಾದ್ ಮಾಡಂಗೆ ಅದಾರ ರೀ. ಈಗ ಯಾವುದೂ ಸಾಧ್ಯನೇ ಇಲ್ಲ ಈಗಿನ ಜನಕ್ಕೆ. ಹಿಂಗಾಗಿ ಹೆಣ್ಮಕ್ಳು ಇದ್ದಷ್ಟು ಚಲೋ ರೀ. ಈಗಿನ ಕಾಲಕ್ಕೆ ನೋಡಿದ್ನಂದ್ರೆ 2 ಹೆಣ್ಣು ಹಿಡ್ದು ಆಪ್ರೇಷನ್ ಮಾಡ್ಕೊಂಡ್ಬಿಡೋದು. ಮುಂದಾದ ಮಕ್ಕಳು ಚಲೋ ತಂಗಿ ಶಾಲೆ ಕಲಿಸಿ ಅವ್ರ ಭವಿಷ್ಯನ ರೂಪಿಸಿ ಅವ್ರನ್ನ ಚಲೋ ಒಂದು ನೌಕರಸ್ಥರಿಗೆ ಮಾಡಿಕೊಟ್ಟಿತ್ತಂದ್ರೆ ಮುಗಿತ್ರ. ಅವ್ರ ಬರೀ ಫೋನ ಚಲೋ ಹೆಂಗೆ ಅದರ ಅಂತಂದು ಕೇಳ್ರೆ ಸಾಕು. ಅಷ್ಟೇ ಈಗಿನ ಜನ್ರೇಷನ್ ನೋಡ್ತಂದ್ರೆ ಗಂಡು ಮಕ್ಳದು ಹೆಣ್ಮಕ್ಳದು ಇದ್ದಿದ್ದೇನೆ ಚಲೋ, ಅಷ್ಟಾದ್ರೆ ಮುಗ್ದೋತ್ರಿ ಕೆಲಸ. ಹಿಂಗಾಗಿ ನಮಗೆ ಹೆಣ್ಮಕ್ಳು ಹುಟ್ಟಿದ್ದನ್ಕ ಭಾಳ ಚಲೋ ಆಗೈತಿ. ಯಾವುದೂ ಟೆನ್ಷನ್ ಇಲ್ಲ ರೀ ನಮ್ಮಲ್ಲಿ. ನೋಡ್ರಿ ಮುಂದೆ ತನಕ ಏನು ಮಾಡೋಕೆ ಬರಂಗಿಲ್ಲ, ಮಾತಾಡಲಿ. ಆದ್ರೆ ನಮ್ಮ ಮನಸ್ಥಿತಿ ಹೆಂಗೈತೆ ಅನ್ನೋದು ನಮಗೆ ಗೊತ್ತಿರ್ತೈತಿ. ಎಷ್ಟು ಸಾಕು ರೀ. ನಮ್ಮ ಮನ್ಯಾಗಾದರೂ ಹಿರಿಯರಿಗೆ ನಾವು ಅಂದ್ಕೊಂಡಿದ್ದು ಹಿರಿಯರಿಗೆ, ನಮ್ಮ ಅತ್ತೆಯವ್ರಿಗೆ ನಮ್ಮ ಮಾಮಾರಿಗೆ ಒಂದು ಸ್ವಲ್ಪ ಇಲ್ಲಿ ಹಾಳಾಕತ್ತೇನೋ, ಮಗಳ ಹೊಟ್ಟೆಲೇನೋ ಬರೀ ಹೆಣ್ಮಕ್ಳಾಗ್ಯಾರು, ಈಗ ಮಗನ ಹೊಟ್ಟೆಲೂ ಹೆಣ್ಮಕ್ಳಾಗಕತ್ರ ಅಂತಂದು ಅನ್ಕೋತಾರೇನೋ, ಅವ್ರೆಲ್ಲಿ ಹಾಳಾಡ್ಸ್ತಾರೆ ಆಮೇಲೆ ತಂದು ನಾವು ಅಂದ್ಕೊಂಡಿದ್ದು ರೀ. ಆದರೆ ಇಲ್ಲರಿ, ನಮ್ಮ ಮಾಮಾರಿಗೂ ಫುಲ್ ಖುಷಿ ಆಗೈತಿ. ಇರಲಿ ಹೆಣ್ಮಗಳನ್ನ ಇರಲಿ ಅಂದರೆ ಅವರು ಇಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಎಲ್ಲಿ ಹಾಳಾಕತ್ತಿ, ಹಿಂದಿನ ಹಿರಿಯರು ಅದಾರೋ, ಗಂಡು ಮಕ್ಳು ಬೇಕತ್ತಾರೋ ಅಂತಂದು ಅಂದ್ಕೊಂಡಿದ್ವಿ. ಆದರೆ ಏನಿಲ್ಲ ರೀ, ನಮ್ಮ ಮಾಮಾರಿಗೆ ಆದ್ರೂ ಆಯ್ತು, ನಮ್ಮ ಅತ್ತೆಯರಿಗೆ ಆದ್ರೂ ಆಯ್ತು, ಫುಲ್ ಖುಷಿಲೇನ ಅದಾರ ಅವರು. ಮತ್ತಿಬ್ಬರು ಒಟ್ಟು ಆರಾಮದಾರಲ್ಲ ಸಾಕತ್ತಂದ್ರೆ ಇಷ್ಟ. ಆದ್ಮ್ಯಾಗ ಇಲ್ಲಿ ನಾ ಪಿಕೋ ಪಾಲ್ ಮಾಡತ್ತೀನಿ ರೀ. ಒಂದು ಹುಡುಗಿ ಬಂದ ಇಲ್ಲೊಂದು ಸ್ವಲ್ಪ ಮನೆ ಕಟ್ಟತ್ತಾರೆ ಅವರು. ಮನೆಗೆ ಬೀರು ತೊಗೊಂಬಂದಿರ್ತಾರೆ ನೋಡ್ರಿ, ಬುತ್ತ ರೊಟ್ಟಿ ತಂದು ಹಂಗೆ ತೊಗೊಂಬಂದಿರ್ತಾರೆ. ಆಕಿ ಕರ್ಯಾಕೆ ಬಂದಳಕ್ಕ ಉಡಿ ತುಂಬ್ಕೊಳಕ್ಕೆ ಬಾ ಅಂತಂದು. ನಾನು ಮತ್ತು ನೈಟಿ ಮ್ಯಾಗನ್ಕ ಹೋಗಾಕ ನಡೆಯಂಗಿಲ್ಲ ಉಡಿ ತುಂಬ್ಕೊಳಕ್ಕೆ. ಅರ್ಶಿನ ಕುಂಕುಮ ಅದು ಕೊಡ್ತಿರ್ತಾರೆ. ಹಿಂಗಾಗಿ ಮತ್ತೊಂದು ಸ್ವಲ್ಪ ಒಂದು 5 ನಿಮಿಷನ್ಯಾಗ ಹಂಗೆ ಸೀರೆ ಉಟ್ಕೊಂಡು ಹೋಗಿಬಿಟ್ರೆ ಹಂಗೆ ಸಿಂಗಲ್ ಸೈಡ್ ಹಚ್ಕೊಂಡು ಹೋಗಿ ಉಡಿ ತುಂಬ್ಕೊಂಡು ಬಂದು ನೋಡ್ರಿ. ನಾ ಇಲ್ಲಿ ನಮ್ಮ ಚಾರ್ನ ಕರ್ಕೊಂಡು ಹೋಗಿದ್ದೀನಿ ರೀ. ಅಂದ್ರೆ ಆಕೆ ಇಲ್ಲಿ ನಿಂದ್ರಂಗಿಲ್ಲ, ಒಬ್ಬಾಕಿನ ಸುಮ್ಮನೆ ಅಳ್ಕೊತ ನಿಂದಿರ್ತಾಳೆ. ಹಿಂಗಾಗಿ ಕರ್ಕೊಂಡು ಹೋಗೀನಿ ರೀ ಆಕಿನ. ಆಯ್ತು ನೋಡ್ರಿ, ಏನು ಬಳೆಯನ್ನು ಚುರುಮುರಿ ತೊಗೊಂಬಂದಿದ್ರಿ ಅವ್ರೇನು ಬೀರೋದೇನು ತೊಗೊಂಬಂದಿರ್ತಾರೆ ಅದನ್ನ ಇಡ್ತಾರೆ ಅವ್ರ ಉಡ್ಯಾಗ. ಹೊಸ ಮನೆ ಕಟ್ಟಾಗ ಒಂದು ಸ್ವಲ್ಪ ಪದ್ಧತಿ ಐತ್ರಿ, ಅದು ಒಂದೊಂದು ಕಡೆ ಒಂದೊಂದು ಥರ ರೀ. ಅದು ನಮ್ಮ ಉಡ್ಯಾಗ ಹಾಕಿದ್ದನ್ನು ನಾವು ತಿನ್ನೋಂಗಿಲ್ಲ ರೀ. ನಾ ಸೈಡ್ ಇದ್ದವ್ರು ಅಲ್ಲಿ ಬೇರೆ ತಿನ್ನಿ, ನಾನು ನಮ್ಮ ಉಡ್ಯಾಗಿನೂ ತಿನ್ನಿ ಅಂತಂದು ಅಂದ್ಕೊಂಡಿದ್ದೆ ರೀ. ಆಮ್ಯಾಗ ಇಲ್ಲಿ ನಮ್ಮ 2ನೇ ಮಗಳು
ಫೋಟೋ ನೋಡ್ರಿ ಅವು. ಈಗಿನ ಫೇಸ್ ಅದು ರಿವೀಲ್ ಮಾಡಿಲ್ಲ ರೀ ಆಕೆದು. ಕಾಲು ಕೈ ಅಷ್ಟು ಮಾಡಿದ್ದು ನೋಡ್ರಿ ಇಲ್ಲಿ. ಆಮ್ಯಾಗ ನಮ್ಮ ಮನೆ ಊರಿಗೆ ಹೋದಾಗಿಂದ ತೊಗೊಂಡಿದ್ದು ಫೋಟೋ ಇದು.